ನಮಸ್ತೆ ವೀಕ್ಷಕರೇ, ನಿನ್ನೆ ಬೆಳಗ್ಗೆ ನಂಗೊಂದು ಮೆಸೇಜ್ ಬಂತು. ಒಂಬಾಳೆ ಫಿಲಿಮ್ಸಿಂದ ಅಫಿಷಿಯಲ್ ಮೇಲ್ ಒಂದು ಬಂತು. ಏನು ಆ ಮೇಲ್ ಅಂತ ತೆಗೆದು ನೋಡಿದ್ರೆ ಸ್ವಲ್ಪ ಭಯ ಆಯಿತು ನೋಡ್ಬೇಕಾದ್ರೆ. ಯಾಕಂದ್ರೆ ಕಾಂತಾರ ಚಾಪ್ಟರ್ 1 ಸಿನಿಮಾದ ಟ್ರೈಲರ್ನ ರಿವ್ಯೂ ಮಾಡಿದ್ದೆ ನನ್ನ ಚಾನಲ್ನಲ್ಲಿ. ಅದಕ್ಕೆ ನನಗೆ ಭಯ ಆಯಿತು, ಏನಾದರೂ ಕಾಫಿ ರೈಟ್ಸ್ ಏನಾದರೂ ಕೊಟ್ಬಿಟ್ರಾ ಏನೋ ಅನ್ನೋ ಭಯ ಆಯಿತು. ಆದರೆ ಮೆಸೇಜ್ ಏನು ಅಂದರೆ, ಒಂಬಾಳೆ ಫಿಲಿಮ್ಸ್ನಿಂದ ಹೃತ್ಪೂರ್ವಕ ಶುಭಾಶಯಗಳು ಅನ್ನೋ ಹೆಡ್ಲೈನ್ ನೋಡಿ ಸ್ವಲ್ಪ ಖುಷಿ ಆಯಿತು. ಆಮೇಲೆ ಹಾಗೆ ಕೆಳಗೆ ಹೋದ್ರೆ 3 ವರ್ಷ ಸಮರ್ಪಿತ ಚಲನಚಿತ್ರ ನಿರ್ಮಾಣ ಮತ್ತು 250 ದಿನಗಳ ಚಿತ್ರೀಕರಣದ ಪ್ರಬಲ ಪ್ರತಿಬಿಂಬವಾದ ಕಾಂತಾರ ಚಾಪ್ಟರ್ 1 ಅಧಿಕೃತ ಮೇಕಿಂಗ್ ವಿಡಿಯೋ ಹಂಚಿಕೊಳ್ಳಲು ನಾವು ನಿಮ್ಮೊಂದಿಗೆ ಉತ್ಸುಕರಾಗಿದ್ದೇವೆ ಎಂಬುವ ಮೆಸೇಜ್ ಗುರು. ಆ ಮೆಸೇಜ್ ನೋಡ್ತಾನೆ ಸ್ವಲ್ಪನೇನು ಫುಲ್ ನೀರಾಳ ಆಗ್ಬಿಡ್ತು. ಒಂಬಾಳೆ ಫಿಲಿಮ್ಸ್ನವರು ಕಾಂತಾರ ಚಾಪ್ಟರ್ 1 ಸಿನಿಮಾದ ಮೇಕಿಂಗ್ ವಿಡಿಯೋ ಮತ್ತು ಸಿನಿಮಾ ಮಾಡಲು ಏನೆಲ್ಲ ಶ್ರಮ ಪಟ್ಟಿದ್ದಾರೆ. ಸಾವಿರಾರು ಜನರ ಶ್ರಮ ಮತ್ತು 3 ವರ್ಷ ಸತತ ಪರಿಶ್ರಮ ಮತ್ತು 250 ದಿನಗಳ ಶೂಟಿಂಗ್ ಸಮಯನ ಈ ವಿಡಿಯೋದಲ್ಲಿ ಅವರು ತೋರಿಸಿದ್ದಾರೆ ಗುರು. ಈ ಸಿನಿಮಾಗೆ ನಿರ್ಮಿಸಿರುವ ಬೃಹತ್ ಸೆಟ್ ಬಗ್ಗೆ ಅಲ್ಲಿ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ. ಮತ್ತು ರಿಷಬ್ ಶೆಟ್ಟಿ ಅವರು ನಮ್ಮ ಮಣ್ಣಿನ ಕಥೆಯ ಕನಸನ್ನು ರಿಷಬ್ ಶೆಟ್ಟಿ ಅವರು ನನ್ಸ್ ಮಾಡೋದಕ್ಕೆ ಹೊರಟಿದ್ರು. ಹಾಗೆ ಅವರ ಊರು, ಅವರ ಜನ, ಅವರು ನಂಬಿದ ದೈವದ ಬಗ್ಗೆ ಒಂದು ಸ್ಮಾಲ್ ಆಗಿ ವಿಡಿಯೋ ಮಾಡಿ ಬಿಟ್ಟಿದ್ದಾರೆ ಗುರು. ಆ ವಿಡಿಯೋನ ಒಂಬಾಳೆ ಫಿಲಿಮ್ಸ್ನ ಅಧಿಕೃತ ಯೂಟ್ಯೂಬ್ ಚಾನಲ್ನಲ್ಲಿ ಬಿಡುಗಡೆ ಮಾಡ್ಯವ್ರೆ. ನೀವು ಕೂಡ ನೋಡ್ಬೋದು. ಒಂಬಾಳೆ ಫಿಲಿಮ್ಸ್ ಅಧಿಕೃತ ಯೂಟ್ಯೂಬ್ ಚಾನಲ್ಗೆ ನೀವು ಹೋಗಿದ್ರೆ ಅಲ್ಲಿ ಗೊತ್ತಾಗುತ್ತೆ. ಹೊಸದಾಗಿ ಒಂದು ವಿಡಿಯೋ ಕ್ಲಿಪ್ ಅನ್ನ ಬಿಟ್ಟಿದ್ದಾರೆ ಗುರು. ಆ ವಿಡಿಯೋದಲ್ಲಿ ರಿಷಬ್ ಶೆಟ್ಟಿ ಸಿನಿಮಾಗಾಗಿ ಏನೆಲ್ಲ ಕಷ್ಟಪಟ್ಟಿದ್ದಾರೆ ಎಂಬುದನ್ನ 2 ನಿಮಿಷ 6 ಸೆಕೆಂಡ್ ಇರ್ತಕ್ಕಂಥ ಆ ಚಿಕ್ಕ ವಿಡಿಯೋದಲ್ಲಿ ಫುಲ್ ತೋರಿಸಿದ್ರೆ. ಆ ವಿಡಿಯೋದಲ್ಲಿ ರಿಷಬ್ ಶೆಟ್ಟಿ ಅವರು ಈ ಕಾಂತಾರ ಚಾಪ್ಟರ್ 1 ಸಿನಿಮಾಗಾಗಿ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ಏನೆಲ್ಲ ಸೆಟ್ ಹಾಕಿದ್ದಾರೆ. ಸೊ 3 ವರ್ಷಗಳ ಕಾಲ ಅವರು ಏನೆಲ್ಲ ರಿಹರ್ಸಲ್ ಮಾಡಿದರೆ, ಏನೆಲ್ಲ ಆ ಸಿನಿಮಾಗೋಸ್ಕರ ಕಲಿತು ಅವರು ಆ ಸಿನಿಮಾಗೋಸ್ಕರನೇ ಎಲ್ಲನೂ ಪ್ರಾಕ್ಟೀಸ್ ಮಾಡಿ ಮತ್ತೆ ಆ ಸಿನಿಮಾನ ಮಾಡಿದರೆ ಅನ್ನೋದನ್ನ ನೀವು ಈ 2 ನಿಮಿಷ 6 ಸೆಕೆಂಡ್ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ಬೋದು. ಹಾಗೆ ಅವ್ರು ಕೂಡ ಅದರಲ್ಲಿ ರಿಷಬ್ ಶೆಟ್ಟಿ ಅವರು ಸಂಪೂರ್ಣವಾಗಿ ಮಾಹಿತಿನ ಹಂಚ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಗುರು. ಸೊ ಶೂಟಿಂಗ್ ಸೆಟ್ ಅಲ್ಲಿ ಸಾವಿರಾರು ಜನ ಕೆಲಸ ಮಾಡ್ತಾ ಇರೋದನ್ನ ರಿಷಬ್ ಅವರು ನೋಡಿದಾಗ ಅವ್ರಿಗೆ ಅನ್ಸೋದಂತೆ ಇದು ಕೇವಲ ಒಂದು ಸಿನಿಮಾ ಅಲ್ಲ, ಇದು ಒಂದು ಶಕ್ತಿ ಅನ್ನೋ ರೀತಿ ಅವ್ರಿಗೆ ಭಾಸವಾಗೋದಂತೆ. ಯಾಕಂದ್ರೆ ಅಷ್ಟೊಂದು ತಂತ್ರಜ್ಞರು, ಅಷ್ಟೊಂದು ಕಲಾವಿದರು, ಅಷ್ಟೊಂದು ಜನ ಆ ಸಿನಿಮಾಗಾಗಿ ವರ್ಕ್ ಮಾಡ್ತಾ ಇದ್ದಾರೆ. ನಿಜಕ್ಕೂ ತುಂಬಾನೇ ಕಷ್ಟಪಟ್ಟಿದ್ದಾರೆ. ಕಾಂತಾರ ಸಿನಿಮಾ ಮಾಡ್ಬೇಕಾದ್ರೆ ಇವ್ರು ಇಷ್ಟೆಲ್ಲ ಕಷ್ಟಪಟ್ಟಿದ್ರೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಕಾಂತಾರ ಚಾಪ್ಟರ್ 1 ಮಾಡ್ಬೇಕಾದ್ರೆ ತುಂಬಾನೇ ಕಷ್ಟಪಡ್ತಾ ಇದ್ದಾರೆ. ಯಾಕಂದ್ರೆ ಜನರ ನಿರೀಕ್ಷೆ ಕಾಂತಾರಗಿಂತ ಇನ್ನೂ ಒಂದ್ ಸ್ವಲ್ಪ ಹೆಚ್ಚಿಗೆನೆ ಇರುತ್ತೆ. ಹಾಗಾಗಿ ರಿಷಬ್ ಶೆಟ್ಟಿ ಅವರು ಕಾಂತಾರ ಫಿಲಿಂಗಿಂತ ಇನ್ ಸ್ವಲ್ಪ ಚೆನ್ನಾಗಿ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಕಾಂತಾರ ಸಿನಿಮಾದ ಸ್ವೀಕಲ್ ಇದಾಗಿರೋದ್ರಿಂದ ಇನ್ ಸ್ವಲ್ಪ ಹೆಚ್ಚಿಗೆನೆ ಟೈಮ್ ತಗೊಂಡು ಶ್ರಮ ತಗೊಂಡು ಇವರು ಆ ಸಿನಿಮಾಗೋಸ್ಕರ ಕೆಲಸ ಮಾಡಬೇಕಾಗುತ್ತೆ. ಆ ಕೆಲಸನ ರಿಷಬ್ ಶೆಟ್ಟಿ ಅವರು ಮಾಡಿದ್ದಾರೆ. ಚಿತ್ರತಂಡ ಈಗಾಗಲೇ ಹೇಳ್ತಾ ಇದೆ ಅಕ್ಟೋಬರ್ 2ನೇ ತಾರೀಕು ಸಿನಿಮಾನ ರಿಲೀಸ್ ಮಾಡ್ತೀವಿ, ವಿಶ್ವದಾದ್ಯಂತ ರಿಲೀಸ್ ಮಾಡ್ತೀವಿ ಅಂತ ಚಿತ್ರತಂಡ ಈಗಾಗಲೇ ಹೇಳ್ಕೊಂತ ಇದೆ. ಹಾಗೆ ವಿಶ್ವದಾದ್ಯಂತ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಕೂಡ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಇಂಗ್ಲಿಷು ಮತ್ತೆ ಬಂಗಾಳಿ ಭಾಷೆನಲ್ಲಿ ಕೂಡ ಈ ಸಿನಿಮಾನ ರಿಲೀಸ್ ಮಾಡೋ ಪ್ಲಾನ್ ಅಲ್ಲಿ ಇದೆ ಚಿತ್ರತಂಡ. ಒಂಬಾಳೆ ಫಿಲಿಮ್ಸ್ ಅವರು ಈ ಸಿನಿಮಾಗಾಗಿ ಸಾಕಷ್ಟು ಖರ್ಚು ಮಾಡಿದ್ದಾರೆ, ಸಾಕಷ್ಟು ಎಫರ್ಟ್ ಹಾಕಿದ್ದಾರೆ. ಈ ಸಿನಿಮಾ ಅದೇ ರೀತಿ ಸಕ್ಸಸ್ ಆಗುತ್ತೆ ಅನ್ನೋದು ಅವ್ರ ನಿರೀಕ್ಷೆ, ಹಾಗೆ ಚಿತ್ರತಂಡದ ನಿರೀಕ್ಷೆ ಮತ್ತೆ ಎಲ್ಲರ ನಿರೀಕ್ಷೆ ಕೂಡ ಅಂತ ಹೇಳ್ಬೋದು. ಯಾಕಂದ್ರೆ ಇದೊಂದು ದೈವದ ಸಿನಿಮಾ ಆಗಿರೋದ್ರಿಂದ ತುಂಬಾನೇ ನಿರೀಕ್ಷೆ ಇದೆ ಜನಕ್ಕೆ. ಕಾಂತಾರ ಯಾವ ತರ ಹಿಟ್ ಆಯ್ತು ಹಾಗೆ ಇದು ಕೂಡ ಸೂಪರ್ ಹಿಟ್ ಆಗುತ್ತೆ ಅನ್ನೋ ನಿರೀಕ್ಷೆ ಇದೆ. ಯಾಕಂದ್ರೆ KGF 2 ನೀವು ನೋಡಿರ್ಬೋದು, 2 ಸೂಪರ್ ಆಗಿ ಹಿಟ್ ಆದವು. ಅದೇ ತರ ಇದು ಕೂಡ ಅದೇ ದಾರಿಯಲ್ಲಿ ಸಾಗುತ್ತೆ, ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಸೂಪರ್ ಹಿಟ್ ಆಗುತ್ತೆ ಅನ್ನೋದು ಜನರ ನಿರೀಕ್ಷೆ. ನೋಡ್ಬೇಕು ಸಿನಿಮಾ ರಿಲೀಸ್ ಆದ್ಮೇಲೆ ಯಾವ ರೀತಿ ಬಂದಿರುತ್ತೆ ಸಿನಿಮಾ ಅನ್ನೋದನ್ನ ನೋಡ್ಬೇಕು. ರಿಷಬ್ ಶೆಟ್ಟಿ ಅವರು ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಈ ಸಿನಿಮಾನ ಕಟ್ಕೊಡೋದಕ್ಕೆ. ಬಟ್ ನಾವು ಜನ ಎಲ್ಲ ನೋಡಿದಾಗ್ಲೇ ತಾನೇ ಗೊತ್ತಾಗೋದು ಯಾವ ರೀತಿ ಸಿನಿಮಾ ಬಂದಿದೆ ಅನ್ನೋದನ್ನ. ಸೊ ಕಾಂತಾರ ಸಿನಿಮಾ ರಿಲೀಸ್ ಆದಾಗ ಅಷ್ಟೇ ಫಸ್ಟ್ ಆ ಸಿನಿಮಾಗೆ ಯಾರು ಹೋಗ್ಲಿಲ್ಲ ಫಸ್ಟ್. ಆಮೇಲೆ ಪಿಕಪ್ ಆಯ್ತು ಜನ. ಆಮೇಲೆ ಜನ ಪಿಕಪ್ ಆಗೋದ್ರ ಜೊತೆ ಏನ್ ಗುರು ಆ ಸಕ್ಸಸ್ ಯಾವ ಲೆವೆಲ್ಗೆ ಹೋಯ್ತು ಅಂದ್ರೆ ಎಲ್ಲ ಭಾಷೆಗಳಲ್ಲೂ ಆ ಸಿನಿಮಾ ನೋಡೋದಕ್ಕೆ ಇಷ್ಟಪಡೋದಕ್ಕೆ ಶುರು ಆಗ್ಬಿಟ್ರು ಜನ. ಆ ಲೆವೆಲ್ಗೆ ಅದು ರೀಚ್ ಆಗ್ಬಿಡ್ತು. ಸೊ ಹಂಗೆ ಈ ಸಿನಿಮಾನ ಆಗುತ್ತೆ ಅಂತ ನನ್ಗನ್ಸುತ್ತೆ. ನೋಡ್ಬೇಕು ಏನೆಲ್ಲ ಆಗುತ್ತೆ. ಅಕ್ಟೋಬರ್ 2ನೇ ತಾರೀಕು ಈ ಸಿನಿಮಾ ಎಲ್ಲಾ ಭಾಷೆಗಳಲ್ಲೂ ರಿಲೀಸ್ ಆದ್ಮೇಲೆ ಏನೆಲ್ಲ ಒಂದು ಬೆಳವಣಿಗೆಗಳಾಗುತ್ತೆ, ಹೇಗೆಲ್ಲ ಸಿನಿಮಾ ಓಡುತ್ತೆ ಅನ್ನೋದನ್ನ ಅಕ್ಟೋಬರ್ 2 ಆಚೆಗೆ ಗೊತ್ತಾಗುತ್ತೆ. ನಮ್ಮ ಕಾಂತಾರ ಚಾಪ್ಟರ್ 1 ಸಿನಿಮಾದ ರಿವ್ಯೂ ಆಗ ನಿಮಗೆ ಕೊಡ್ತೀನಿ. ವೀಕ್ಷಕರೇ, ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ, ಹಾಗೆ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಖಂಡಿತ ಮರಿಬೇಡಿ. ಮೇಲೆ ಒಂದು ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಯಾಕಂದ್ರೆ ನಾನು ಹಾಕೋ ವಿಡಿಯೋ
ವಿಡಿಯೋ ನೋಟಿಫಿಕೇಶನ್ ಆಗಿ ನಿಮ್ಮ ಕಣ್ಮುಂದೆ ಬರುತ್ತೆ. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಧನ್ಯವಾದಗಳು. ಶುಭ ದಿನ ವೀಕ್ಷಕರೇ.